ಆಯ್ತಾ ಊಟ ಎಲ್ರದು? ಹ್ಞೂ ಆಯ್ತು ಕಣೆ ಶೈಲು, ಇವಾಗಿನೂ ಆಯಿತು. ಈಗ ಊಟ ಮಾಡಿ ಬಂದ್ವಿ. ನೀನೇನು ತಂದಿದ್ದೆ? ನಾನು ಪಾಯಸ, ಪಲಾವ್, ಮೊಸರು ಬಜ್ಜಿ, ಬೋಂಡ, ಕೋಸಂಬರಿ ಎಲ್ಲ ತಗೊಂಬಂದಿದ್ದೆ. ಯಾಕಮ್ಮ ಅಷ್ಟೊಂದು ಇವತ್ತು? ಹಾಂ, ಏನಾದರೂ ವಿಶೇಷ ಆಯಿತಾ? ಏನಿಲ್ಲ, ನಮ್ಮ ಮನೇಲಿ ಅಷ್ಟೊಂದೇ ಮಾಡೋದು. ಯಾವಾಗ ಮಾಡಿದ್ರೂ ನಾವು ಅಷ್ಟೊಂದು ಮಾಡ್ತಾ ಇರ್ತೀವಿ. ಏನಿಲ್ಲ, ಪಿ ಎಮ್ ಸರಿಗೆ ಊಟ ತೊಗೊಂಬಂದು ಕೊಟ್ಟಿದ್ದೆ, ಅವ್ರಿಗೆ ಬಾಕ್ಸ್ ತೊಗೊಂಬಂದಿದ್ದೆ. ಇವತ್ತು ನಾವು ಪಾಯಸ ಮಾಡಿದ್ವಲ್ಲ, ಅವ್ರಿಗೆ ಪಾಯಸ ಅಂದರೆ ಇಷ್ಟ ಅಂತೆ. ಅದಕ್ಕೆ ನಾನು ಗವಳಿ ಪಾಯಸ ಮಾಡ್ಕೊಂಬಂದಿದ್ದೆ, ಶಾವಿಗೆ ಪಾಯಸ ಚೆನ್ನಾಗಿತ್ತು. ಅದಕ್ಕೆ ಕೊಟ್ಟು ಬರೋಣ ಅಂತೇಳಿ ಹೋಗಿದ್ದೆ. ಹೋಗ್ಬತ್ತೀನಿ, ಬಾಕ್ಸ್ ಇಸ್ಕೊಂಬತ್ತೀನಿ. ಸರಿ ಆಯ್ತು, ಹೇಳು. ಹೋಗಿ ಬರೋಗು, ನಾವು ಹಂಗೆ ಕುತ್ಕೊಂಡಿರ್ತೀವಿ, ಇನ್ನೂ ಟೈಮ್ ಐತೆ. ಹೋಗಿ ಬರೋಗು. ಪಿ ಎಮ್ ಸರ್ ಕ್ಯಾಬಿನಿಗೆ ಆಗ್ಲೆಲ್ಲ ಹೋಗ್ತಿರ್ತಾಳೆ ಕಣೆ ಇವಳು. ಯಾಕೋ ಏನೋ ಐತೆ ಕಣೆ. ಏನಾಯ್ತಮ್ಮ? ಕಣೆ ಅವಯ್ಯ ಇವಾಗ ಸೂಪ್ರೈಸರು ಬಯಸ್ಬಿಡ್ತಾಳೆ ಪಿ ಎಮ್ ಸರ್ ಹತ್ರ ಅಂತ. ಇವಳು ಏನು ಬೈಯೋದೇ ಇಲ್ಲ ಇವಾಗ ಸೂಪ್ರೈಸರು. ಪಿ ಎಮ್ ಸರ್ನ ಹೆಂಗೆ ಒಳಗೆ ಹಾಕ್ಕೊಂಡವಳೆ ಏನೋ. ಅದು ಇದು ಮಸ್ಕ ಹೊಡೆದ್ಬಿಟ್ಟು ಊಟ ಅದು ತಗೊಂಬಂದು ಕೊಟ್ಟು ಬಾಕ್ಸ್ ಎಲ್ಲ ಅವ ಏನು ತಿಂತಾನೆ? ಯಾರು ತಗೊಂಬಂದು ಕೊಟ್ರು ತಿಂದಾಕ್ಬಿಡ್ತಾನೆ. ಬಾಕ್ಸ್ ಎಲ್ಲ ತಗೊಂಬಂದು ಕೊಟ್ಟು ಅವ ಇವನು ಒಳಗೆ ಹಾಕ್ಕೊಂಡವಳೆ. ಇವಾಗ ಅವಯ್ಯ ಏನು ಮಾತಾಡೋಲ್ಲ, ಅದಕ್ಕೆ ನಗ್ನಗ್ತಾ ಕೆಲಸ ಮಾಡೋದವಳು. ಮೊನ್ನೆ ನೋಡಿದ್ರಿ, ಬರೋದೇ ಇಲ್ಲ ಅಂತ ಹೇಳಿ ಎಷ್ಟೋ ಗೋಳಾಡ್ತಿದ್ದವಳು. ಇವಾಗ ಹಂಗೇನೆ ಹಿಂಗೆ ಕೆಲಸ ಮಾಡ್ಕೊಂಡು ಒಂದಿಷ್ಟು ಮೈ ನುಸ್ಕೊಂಬಂದಂಗೆ ಕಟಿಂಗ್ ಎಲ್ಲ ಬ್ಯಾರೆ ಹಾಕಿಸ್ತಾರೆ. ಒಂದು ಹುಡುಗನ ಇಕ್ಕವನೇ ಅವಯ್ಯ. ಕಟಿಂಗ್ ತರೋಕ್ಕಾಗಲ್ಲ, ನೀನೇ ತಂದಾಕು, ಅವ್ರ ಕೈಲಿ ಹೆಣ್ಮಕ್ಳು ಕೈಲಿ ಆಗಲ್ಲ ಅಂತೇಳಿ ಹುಡುಗನ ಇಕ್ಕವ್ರೆ. ಇವಳಿಗಿನ್ನೇನು ಏನು ಕೆಲಸ ಇಲ್ಲ ಕಣೆ. ಇವಾಗ ಬರೀ ಪ್ರೊಡಕ್ಷನ್ ಬರ್ಕೊಂಬೋದು, ಅಲ್ಲಿ ಇಲ್ಲಿ ಓಡಾಡೋದು ಅಷ್ಟೇ, ಏನು ಕೆಲಸ ಇಲ್ಲ. ಹಂಗೆ ಮಾಡಿಕೊಟ್ಟವನೇ ಅವಯ್ಯ. ಮಾಡಕ್ಕ ಯಾರಿಗೆ? ಶೈಲುಗೆ. ಅವಯ್ಯ ಪಿ ಎಮ್ ಸರು ಎಲ್ಲನ ಇವಾಗ ಎಷ್ಟು ಈಜಿ ಮಾಡಿಕೊಟ್ಟವ್ನಿ. ಆ ಹುಡುಗಿಗೆ ಕಟಿಂಗ್ ತರೋಕ್ಕಾಗಲ್ಲ, ಎಲ್ಲನ ಕಟಿಂಗು ನೀವೇ ತೊಗೊಂಬನ್ನಿ ಅಂತ ಹುಡುಗನ ಯಾರನ್ನ ಕಟಿಂಗ್ ತೊಗೊಂಬರಕ್ಕೆ ಹೊಸ ಸೇರ್ಕೊಂಡೈತೆ. ಹುಡುಗನ ಇಕ್ಕವ್ರಿ. ಇವ್ಳಿಗಿನ್ನೇನು ಇಲ್ಲ. ಈಗ ಥ್ರೆಡ್ಗಳು ಏನಾನ ತಗೊಂಬರೋದು ಸ್ಟೋರ್ಗಳಿಗೆ ಹೋಗಿ, ಇಲ್ಲ ಅಂತಂದರೆ ಏನಾನ ಪ್ರೊಡಕ್ಷನ್ ಬರೆಯೋದು ಅಷ್ಟೇ ನೋಡಪ್ಪ. ಇನ್ನೇನು ಇಲ್ಲ, ಬೇರೆ ಕೆಲಸಕ್ಕೆ ಏನೂ ಇಕ್ಕಿಲ್ಲ. ಎಲ್ಲ ಜಾಸ್ತಿ ಅತಿ ಕೆಲ್ಸಕ್ಕೆ ಒಂದು ಹುಡ್ಗೊಂಡು ಬಿಟ್ಟವನೇ ಅವಯ್ಯ. ಯಾರು ಬೇಚಿಗೂ ಬಿಟ್ಟಿಲ್ಲ, ನಮ್ಮ ಬೇಚಿಗೆ ಮಾತ್ರ ಕಟಿಂಗ್ ತರೋಕ್ಕಾಗಲ್ಲ ಹುಡುಗಿ ಕೈಗೆ ಅಂತ ಬಿಟ್ಟವನಲ್ಲ. ಎಷ್ಟು ಮಟ್ಟಿಗೆ ಇರಬೇಡ, ಹಾಗೆ ಪಕ್ಕದ ಬೇಚಿಗೂ ಹಾಕು ಸ್ವಲ್ಪ ಅಂತ ಹೇಳಿ ಹೇಳಿದಾನೆ ಅವಯ್ಯ. ನೀವೇ ತಗೊಂಬಂದು ಹಾಕ್ರಿ ಗಂಡು ಮಕ್ಕಳು ಅಂತೇಳಿ ಹೇಳಿದಾನೆ. ಅವ್ರ ಪಾಪ ಹೋಗಿ ತಗೊಬತ್ತಾರೆ. ಹಂಗಂದ್ರು ಇಲ್ಲಿಗೆ ಮಾತ್ರ ಒಬ್ಬ ಕೊಟ್ಬಿಟ್ಟವ್ರಿ. ಕಟಿಂಗ್ ತರಕ್ಕೆ ನೋಡಮ್ಮ ಏನಿರಬೇಕು. ಕಣೆ ಇವಳು ಯಾಕನೋ ತುಂಬ ಓವರಾಗಿ ಆಡ್ತಾ ಇದ್ದಾಳೆ. ನನಗೂ ಹಂಗೆ ಕೇಳ್ತವ್ರು ಗಂಡ ಬಂದು, ಅಕ್ಕ ಎಲ್ಲ ಹಿಂಗೆ ಇಟ್ಕೊಳಕ್ಕ ನೋಡ್ತಿರು ರೇಖಕ್ಕ ಅಂತೇಳಿ ಬೆಳಿಗ್ಗೆ ಹೇಳೋತು. ಅದಕ್ಕೆ ಏನಾನ ಇದ್ದರೆ ಹೇಳು ಅಂತ. ಯಾಕಮ್ಮ ನಾವೊಬ್ರಿಗೆ ಹೇಳಿ ನಮ್ಮ ಮನೆಯಾಗೆ ಬೈತಾರೆ. ನನ್ನ ಗಂಡ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲರೂ ಬೈತಾರೆ. ಒಬ್ರು ಸವಾಸಕ್ಕೆ ಹೋಗ್ಬೇಡ, ನಿನ್ನ ಕೆಲಸ ಏನೋ ಅದೇನೋ ಮಾಡ್ಕೊಂಡಿರು ಅಂತ. ಅವ್ನು ಬಂದು ಎದ್ದಾಗ ಹೇಳೋದನಂತಾಗೆ, ಅಕ್ಕ ಹಿಂಗೆ ಕಣಕ್ಕ ಯಾಕನೋ ಇವಾಗ ಓವರಾಗಿ ಆಡ್ತಾ ಇದ್ದಾಳೆ, ಯಾಕೋ ಒಬ್ಬೊಬ್ಬಳೇ ನಗ್ತಿರ್ತಾಳೆ, ಏನೋ ಯೋಚನೆ ಮಾಡ್ತಿರ್ತಾಳೆ ಅಂತ ಹೇಳಿ ಹೇಳ್ತು. ಅದಕ್ಕೆ ನೀವು ಸರಿ ಆಯ್ತಪ್ಪ ಅಂತ ಹೇಳಿದ್ದೀನಿ. ನಾನು ಇನ್ನೇನು ಮಾತಾಡೋಕ್ಕೆ ಹೋಗಲಿಲ್ಲ. ಎಲ್ಲಿಗೆ ಹೋಗ್ಲಿ ಇವಾಗ ಅವಳು? ಪಿ ಎಮ್ ಸರ್ ಕ್ಯಾಬಿನ್ ಹತ್ರ ಹೋಗೋಳು, ಬಾ ನೋಡೋಣ. ಅದೆಲ್ಲ ಅಲ್ಲಿ ನಿಂತ್ಕೊಂಡ್ರೆ ಕಾಣಿಸುತ್ತೆ, ನೋಡೋಣ. ಕೇಳುತ್ತೇನೆ ಅದೆಲ್ಲ ನೋಡೋಣ. ಅಲ್ಲಿ ನಿಂತ್ಕೊಂಬನಿ ಹಿಂದೆ ನಿಂತ್ಕೊಂಡ್ರೆ ಕೇಳಿಸುತ್ತೆ, ಬಾ ನೋಡೋಣ. ಇನ್ನು ಟೈಮ್ ಆಯ್ತು, ನಡಿ ನೋಡೋಣ. ಪಾಪ ಒಳ್ಳೇದು ಕಣೆ, ಇವ್ರ ಗಂಡ ಭಾಳ ಒಳ್ಳೇನು. ಇವಳು ಒಳ್ಳೆಯವಳಲ್ಲ, ಇವಳು ಒಳ್ಳೆಯವಳಲ್ಲ, ತಾಟಿಗಿತಿ. ಅದಕ್ಕೆ ಮತ್ತೆ ಬರಲ್ಲ ಅಂದು ಇವಾಗ ಬರ್ತಾ ಇರೋದು ಪಿ ಎಮ್ ಸರ್ ನೋಡಕ್ಕೆ ಹಾಕ್ಕೊಂಡು. ಏನು ಮಾತಾಡ್ತಾರೆ ಬರ್ರಿ ನೋಡೋಣ. ಅದೆಲ್ಲ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಚೆನ್ನಾಗಿತ್ತಾ ಊಟ? ಹೇಗಿತ್ತು? ಪಲಾವ್, ಮೊಸರು ಬಜ್ಜಿ, ಬೋಂಡ. ನಾನು ಇದು ಬೋಂಡ ಹಸ್ರುಗಾಯಿ ಬೋಂಡ ಮಾಡ್ಕೊಂಬರ್ಲಿಲ್ಲ, ಈರುಳ್ಳಿ ಬೋಂಡ ಮಾಡ್ಕೊಂಬಂದೆ ಮಧ್ಯಾಹ್ನಕ್ಕೆ. ಅದಾದರೆ ಚೆನ್ನಾಗಿರುತ್ತೆ ಅಂತೇಳಿ. ಪಾಯಸ ಎಲ್ಲ ಹೇಗಿತ್ತು ಸರ್? ಇಷ್ಟ ಆಯಿತಾ? ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ನೀವು ಮಾಡಿರೋ ಪಾಯಸ, ಪಲಾವ್, ಮೊಸರು ಬಜ್ಜಿ, ಬೋಂಡ ಎಲ್ಲ ತಿಂತಾಯಿದ್ರೆ ನಿಜವಾಗ್ಲೂ ನನಗಂತೂ ಏನೋ ಒಂಥರ ತುಂಬ ಖುಷಿಯಾಯಿತು. ಚೆನ್ನಾಗಿತ್ತು, ಭಾಳ ಖುಷಿಯಾಯಿತು. ಚೆನ್ನಾಗೂ ಇತ್ತು, ಹೊಟ್ಟೆ ತುಂಬ ಊಟ ಮಾಡಿದೆ. ನೋಡ್ರಿಕ್ಕ, ಮಾತಾಡ್ತಾ ಇರೋದು ಕೇಳಿಸ್ತೈತೆ. ಇಲ್ಲೇ ನಿನ್ಕಳಿ, ಇಲ್ಲೇ ನಿನ್ಕ. ಮತ್ತೆ ಅವಯ್ಯ ನೋಡ್ಬಿಟ್ರೆ ಮತ್ತೆ ಬೈದು ಬಿಡ್ತಾನೆ. ನಗ್ತಾ ಮಾತಾಡ್ತಾ ಇದ್ದಾರೆ ಕಣೆ, ಕೇಳಿಸ್ತೈತೆ ನೋಡು. ಏನೋ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಸರ್ ನಾಳೆ ಏನು ತಗೊಂಬರಲಿ? ಇಂಥದ್ದು ಮಾಡ್ಕೊಂಬನ್ನಿ, ನನಗೆ ಈ ಥರ ಈ ತಿಂಡಿ ಇಷ್ಟ, ಊಟ ಇಷ್ಟ ಅಂತಂದರೆ ಖಂಡಿತ ಮಾಡ್ಕೊಂಬರ್ತೀನಿ. ನಾಳೆಗೆ ಏನು ಮಾಡ್ಕೊಂಬರಲಿ? ನೀವೇನು ಮಾಡ್ಕೊಂಬಂದ್ರೂ, ಗೊಜ್ಜು ಕಿವುಸ್ಕೊಂಡು ಬಂದ್ರೂ, ಇಲ್ಲಿ ನೋಡಿ, ನನಗೆ ಎಲ್ಲದಕ್ಕಿಂತ ಗೊಜ್ಜು ಮುದ್ದೆ ಇಷ್ಟ. ಬಜ್ಜಿ ಮಾಡ್ಕೊಂಬನ್ನಿ. ಬಜ್ಜಿ ಮಾಡ್ಕೊಂಬಂದು ಮುದ್ದೆ ಮಾಡ್ಕೊಂಡು ಬನ್ನಿ, ತಿಂತೀನಿ. ಸರಿನಾ? ನನಗೇನು ಬೇಡ, ಬೇರೆದೇನು ಇಷ್ಟಪಡೋದಿಲ್ಲ ನಾನು. ಮುದ್ದೆ ಬಜ್ಜಿ ಮಾಡ್ಕೊಂಡು ಬನ್ನಿ. ಮುದ್ದೆ ಬಜ್ಜಿನ? ಸರಿ ಆಯಿತು, ಮಾಡ್ಕೊಬರ್ತೀನಿ. ಹೇಳಿ. ಬಾಕ್ಸ್ ಅಲ್ಲೇ ಇಟ್ಟಿದ್ದೀನಿ, ಕ್ಯಾಂಟೀನಲ್ಲಿ ತೊಗೊಂಡೋಗಿ ಎಲ್ಲ ತೊಳೆದಿಟ್ಟಿದ್ದೀನಿ.
ಅಯ್ಯಯ್ಯಯ್ಯೋ ಯಾಕೆ ತೊಳಿಯಕ್ಕೆ ಹೋದ್ರಿ? ನಾನೇ ತೊಳ್ಕೊಳ್ತಾ ಇದ್ದೆ ಬಾಕ್ಸ್ ಎಲ್ಲನೇ. ಯಾಕೆ ನೀವು ಸುಮ್ಮನೆ ತೊಳಿಯಕ್ಕಂತ ಹೋದ್ರಿ ಸರ್? ನಾನೆಲ್ಲ ಮನೆಗೆ ತಗೊಂಡೋಗಿ ತೊಳ್ಕೊತಾ ಇದ್ದೆ. ನೀವೆಲ್ಲ ಅವೆಲ್ಲ ತೊಳಿಯೋಕ್ಕೆಲ್ಲ ಹೋಗ್ಬಿಡಿ ಸರ್. ಹೆಂಗೂ ತೊಗೊಂಡೋಗಿ ತಿಕ್ಕಬೇಕು. ಎಲ್ಲ ತಿಕ್ಕೊಂಡು ನಾನು ನಾಳೆ ತೊಗೊಂಬರ್ತಿದ್ದೆ. ಬಿಡಿ ಹೋಗ್ಲಿ, ತಿಂದುಬಿಟ್ಟು ಹಾಗೆ ಇಡೋದು ಸರಿ ಇರಲ್ಲ. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ನೀವು ತಂದಿರೋ ಊಟನೂ ಇಷ್ಟ ಆಯಿತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ನನಗೆ ತುಂಬ ಇಷ್ಟ ಆಗಿಬಿಟ್ರಿ. ಅಪ್ಪ ಏನು ಹೇಳ್ತಾ ಇದ್ದೀರಾ ಸರ್? ನನಗೆ ಹೌದು, ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ನನಗೆ ಏನೋ ಒಂಥರ, ಈಗ ಇಲ್ಲಿ ತುಂಬ ಜನ ಇದ್ದಾರೆ, ಆದರೆ ಯಾರೂ ಅಷ್ಟೊಂದು ಇಷ್ಟ ಆಗಿಲ್ಲ. ನೀವು ನನಗೆ ತುಂಬಾ ಇಷ್ಟ ಆದರೆ ಶೈಲು ಅವರೇ. ಎಷ್ಟೊಂದು ಜನ ಇದ್ದಾರೆ ನೋಡಿ, ಹೆಣ್ಮಕ್ಳು ಭಾಳ ಜನನೇ ಇದ್ದಾರೆ. ನಾನು ಯಾರನ್ನೂ ಅಷ್ಟು ಮಾತಾಡ್ಸೋಕ್ಕೂ ಹೋಗಿಲ್ಲ, ಯಾರಿಗೂ ಅಷ್ಟೊಂದು ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ, ಏನಿಲ್ಲ. ಆದ್ರೂ ನಾನು ಇವತ್ತು ನಿಮಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ನೀವು ನನಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದೀರಿ ಶೈಲು ಅವರೇ. ಅಯ್ಯೋ ಸರ್, ನನಗೆ ಭಯ ಆಗ್ತಾಯಿದೆ. ನೀವು ಈ ರೀತಿ ಮಾತಾಡ್ತಾ ಇದ್ದೆ, ಏನಪ್ಪ ಇದು ಸರಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನಿಸ್ತೈತೆ. ನನಗಿವಾಗ ನಾನು ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದೀನಿ ಅಂದರೆ ನೀವೇ ಕಾರಣ ಸರ್. ನಾನು ಆರೇನೆ ಕೆಲಸ ಬಿಡಬೇಕು ಅಂತ ಇದ್ದೆ. ಈ ಕೆಲಸ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ ಸರ್. ಕೆಲಸ ಮಾತ್ರ ಬಿಡಬೇಡಿ ನೀವು, ಸರಿನಾ? ಏನಿದ್ರೂ ಕೆಲಸ ಮಾಡ್ಕೊಂಡು ಹೋಗಿ. ನಾನಿದ್ದೀನಿ ನಿಮಗೆ, ಮುಂದೆ ಒಳ್ಳೊಳ್ಳೆ ಕೆಲಸಗಳು ಕೊಡಿಸ್ತೀನಿ. ಮುಂದೆ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗೋ ಥರ ಮಾಡ್ತೀನಿ. ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಕೆಲಸ ಬಿಡೋ ಮಾತಾಡಲೇಬೇಡ್ರಿ, ಸರಿನಾ? ನಿಮ್ಮ ಸ್ಯಾಲ್ರಿ ಎಲ್ಲ ಇಂಕ್ರಿಮೆಂಟ್ ಮಾಡಿಸ್ತೀನಿ ಎಲ್ಲ ಹೇಳ್ಬಿಟ್ಟು. ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ. ಸರಿ ಸರ್, ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ತುಂಬ ಖುಷಿ ಆಗ್ತೈತೆ. ಕೆಲಸ ಮಾತ್ರ ಬಿಡಲ್ಲ, ಮಾಡ್ಕೊಂಡು ಹೋಗ್ತೀನಿ. ಹೇಳಿ ಸರ್. ನನಗೆ ಏನು ಮಾಡೋದು ಹೇಳ್ಕೊಂಡ್ರೆ, ನಮ್ಮ ಮನೇಲಿ 1000 ಇದ್ದಾವೆ. ನಮಗೂ ತುಂಬ ಬೇಜಾರು. ನನ್ನ ಗಂಡ ತುಂಬಾ ಒಂಥರ ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಜಾಸ್ತಿ ಮನೇಲೆಲ್ಲ ಗಲಾಟೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾನೆ ಸರ್. ನನ್ನ ಗಂಡ ನನ್ನ ಹತ್ರ ಚೆನ್ನಾಗೇ ಇರೋದಿಲ್ಲ, ಬರೀ ಜಗಳ. ತುಂಬ ಬೇಜಾರು ಸರ್, ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು ನನಗೆ. ಆ ರೀತಿ ಎಲ್ಲ ಮಾತಾಡಬೇಡಿ. ಯಾಕೆ ಹಂಗೆಲ್ಲ ಮಾತಾಡೋಕ್ಕೆ ಹೋಗ್ತೀರಾ? 100 ದಾರಿ ಇದ್ದಾವೆ ದುಡ್ಕೊಂಡು ತಿನ್ನೋಕ್ಕೆ, ಅಷ್ಟೇ. ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಗೊತ್ತು ಕಷ್ಟ ಏನು ಅಂತ. ಸರ್ ದುಡಿತಾರೆ, ನಮಗೇನು ಕಡಿಮೆ ಆಗಿಲ್ಲ. ಹಂಗಂದ್ರು ಕೆಲ್ಸಕ್ಕೆ ಹೋಗು ಅಂತ ಹಿಂಸೆ. ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ఏంటి ಅಂತ ಹೇಳಿ ಸ್ವಲ್ಪನೂ ಪ್ರೀತಿ ಇಲ್ಲ ಸರ್. ಏನೋ ನಾನು ಇರಬೇಕು ಅಂತ ಇರೋದು ಅಷ್ಟೇ. ಇವಾಗ ನಮ್ಮ ಮನೇಲೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾರೂ ಮಾತಾಡ್ಸಲ್ಲ. ಅದಕ್ಕೋಸ್ಕರ ನಾನು ಹಂಗಿದ್ದೀನಿ ಸರ್. ಏನು ಮಾಡೋದು? ಅಲ್ಲಿ ಮನೆಗೆ ಹೋಗೋಕ್ಕೆ ನನ್ನ ತಂಗಿದು ಬೇರೆ ಇನ್ನೂ ಮದುವೆ ಆಗಿಲ್ಲ. ಅಮ್ಮಾಯಿ ಬೈತೈತೆ. ಅದಕ್ಕೆ ಹೋಗಿ ಅಲ್ಲೂ ಎಲ್ಲ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಏನೇ ಬಂದರೂ ಅನುಭವಿಸ್ಕೊಂಡಿರಬೇಕು ಅಂತೇಳಿ ಇಲ್ಲೇ ಇದ್ದೀನಿ ಸರ್. ನಿನ್ನ ಗಂಡ ಅಂತವ್ರಾ? ಎಷ್ಟು ಸತಿ ಹೇಳಿ ಸರ್, ಸ್ವಲ್ಪನೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಆಮೇಲೆ ಜಗಳ ಎಲ್ಲ ಆಗಿ ಭಾಳ ದಿನವೇ ಆಯಿತು ಸರ್. ಈಗ ಕೆಲ್ಸಕ್ಕೆ ಹೋಗು ಅಂತ ತುಂಬ ಹಿಂಸೆ ಕೊಡೋರು. ಅದಕ್ಕೆ ಬಂದೆ ಸರ್. ಏನು ಮಾಡೋಣ? ನಾನು ಯಾವತ್ತೂ ಮಾಡಿಲ್ಲ, ಯಾವತ್ತೂ ಕೆಲ್ಸಕ್ಕೆ ಹೋಗಿಲ್ಲ. ನಾನು ಯಾವತ್ತೂ ಹೋಗಿಲ್ಲ ಸರ್. ಅವನ ಕಾಟಕ್ಕೆ ಬಂದಿದ್ದು. ಕೆಲ್ಸಕ್ಕೆ ಹೋಗು ಅಂತಾನೆ ಅಂತ ಹೇಳಿ ಅವನ ಕಾಟಕ್ಕೆ ಬಂದೆ ಸರ್. ನನಗೆ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದು? ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು. ಅಂಥದ್ರಲ್ಲಿ ನೀವು ನನಗೆ ಸಿಕ್ಕಿದ್ರಲ್ಲ, ಅದೇ ನನ್ನ ಪುಣ್ಯ. ಅಲ್ಲೋಡಿ, ಅವಣ್ಣ ತುಂಬ ಇಷ್ಟಪಡ್ತಾ ಇದ್ದಾನಂತೆ ರೇಖು. ಅಲ್ಲ ನೋಡಿ, ಅವಣ್ಣ ಬೋಲ್ ಒಳ್ಳೆನು. ಭಾಳ ಒಳ್ಳೆನು ಕಣಪ್ಪ ಅವಣ್ಣ. ಇವಳು ನೋಡಿದ್ರೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಅಪ್ಪ ದೇವ್ರೆ. ಅವಣ್ಣ ಅನಿಲಣ್ಣ ತುಂಬ ಒಳ್ಳೇದು. ಎಷ್ಟು ಒಳ್ಳೇದು ಗೊತ್ತಾ? ನೋಡು, ಅಂಥ ಅಣ್ಣಗೆ ಮೋಸ ಮಾಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ. ಈ ವಯ್ಯ ಒಳ್ಳೆಯವನಲ್ಲ. ಇಂಥವಂತಾಗೆ ಇಂಥವ್ನು ಸವಾಸ ಮಾಡಿದಾಳಲ್ಲ ಇವಳು. ಹೋಗಿ ತಲೆ ಕೆಡಿಸ್ಕೋಬೇಡಿ ಶೈಲು ಅವರೇ, ಆರಾಮಾಗಿರ್ರಿ. ಜೀವನ ಅಂದಮೇಲೆ ಕಷ್ಟ ಸುಖ ನೋವು ನಲಿವು ಎಲ್ಲ ಇದ್ದಿದ್ದೇನೆ, ಸರಿನಾ? ನಾನಿದ್ದೀನಿ. ನೀವು ಟೆನ್ಷನ್ ತೊಗೋಬೇಡಿ. ಏನಿದ್ರು ನನ್ನ ಹತ್ರ ಹೇಳ್ರಿ. ನಿಮ್ಗೆ ಏನು ಬೇಕಿದ್ರು ನನ್ನ ಹತ್ರ ಮಾತಾಡಿ. ಇಂಥದ್ದು ಬೇಕು ಅಂತ ನನ್ನ ಹತ್ರ ಮಾತಾಡಿ. ಏನಿದ್ರು ನನ್ನ ಹತ್ರ ಮಾತಾಡಿದರೆ ನಾನು ಮಾತಾಡ್ತೀನಿ, ಸರಿನಾ? ಕರೆನ್ಸಿ ಖಾಲಿ ಆಗಿದೆ. ನಾನು ನಿಮ್ಮ ಜೊತೆ ಫೋನ್ ಮಾಡಿ ಮಾತಾಡೋಣ ಅಂದ್ಕೊಂಡೆ ಮೊನ್ನೆ. ಆದರೆ ನನಗೆ ಯಾಕೋ ಬೇಜಾರಾಯಿತು. ಕರೆನ್ಸಿ ಹಾಕ್ಸು ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ಅವರು ಹಾಕಿಸ್ಲಿಲ್ಲ. ಕರೆನ್ಸಿ ಏನಕ್ಕೆ ನಿಮಗೆ ಬೇಡ ಅಂತೇಳಿ ಹಾಕಿಸ್ಲಿಲ್ಲ. ನನಗೆ ತುಂಬ ಬೇಜಾರಾಯಿತು ಹಾಕಿಸ್ದಿಲ್ಲದಕ್ಕೆ. ಸರಿ ಆಯ್ತು ಬಿಡಿ, ನಾನು ಹಾಕ್ತೀನಿ, ಸರಿನಾ? ಇವಾಗ ಫೋನ್ ಇಲ್ಲೇ ಇದೆಯಾ? ಮನೇಲಿ ಇದೆಯಾ? ನಿಮ್ಮ ಹತ್ರನೇ ಇದೆಯಾ? ನನ್ನ ಹತ್ರನೇ ಐತೆ ಸರ್ ಫೋನು. ಸರಿ ಆಯಿತು, ಕರೆನ್ಸಿ ಹಾಕೋ ಜವಾಬ್ದಾರಿ ನಂದು. ನಿಮ್ಗೆ ಏನು ಬೇಕಿದ್ರು ನಾನು ಕೇಳಿ, ಸರಿನಾ? ನೀವು ತಲೆ ಕೆಡಿಸ್ಕೋಬೇಡಿ. ಏನೇ ಬೇಕಿದ್ರು ನನ್ನ ಹತ್ರ ಮಾತಾಡಿ ಕೇಳ್ರಿ. ನೀವು ತಲೆನೇ ಕೆಡಿಸ್ಕೋಬೇಡ ಅಷ್ಟೇ. ನಾನಿದ್ದೀನಿ, ಧೈರ್ಯವಾಗಿರು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ
ಪಿ ಎಮ್ ಸರು ನನಗೆ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯವರು. ದಿನ ಇವ್ರಿಗೆ ಊಟ ತೊಗೊಂಬಂದು ಕೊಡ್ತೀನಿ. ನಾನು ತುಂಬ ಇಷ್ಟಪಡ್ತಾರೆ ಇವರು. ನನಗೇನೋ ತುಂಬ ಇಷ್ಟ ಆಯಿತು. ಏನು ಮಾಡೋಣ, ಮನೆಯಾಗಂತೂ ಸುಖ ಇಲ್ಲ, ನೆಮ್ಮದಿ ಇಲ್ಲ ಅಂದಮೇಲೆ ಹಿಂಗೂ ನಮಗೆ ಇಷ್ಟ ಬಂದರ್ಥಗಾದ್ರೂ ಇಷ್ಟ ಬಂದಂಗೆ ಇರ್ಬೋದಲ್ಲ. ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದೀನಿ. ನನ್ನ ಗಂಡ ನೋಡಿದ್ರಲ್ಲ ನೀವೇ ಎಂಥವ್ರು ಅಂತ, ಯಾವಾಗಲೂ ಸಿಟ್ಟು ಕೋಪ. ಅಯ್ಯೋ, ನಾವು ಜಗಳ ಆಡ್ಕೊಂಡು ಹೋಗಿ ಬಂದಾಗಿಂದಲೂ ನನಗಂತೂ ಮನೇಲಿ ಏನೂ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಏನೂ ಸುಖನೇ ಇಲ್ಲ. ಅದಕ್ಕೋಸ್ಕರ ಎಮ್ ಸರ್ನ ನಾನು ತುಂಬ ಇಷ್ಟಪಡ್ತೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.